ಗೈಸ್ ಮೆಕ್ಡೊನಾಲ್ಡ್ಸಲ್ಲಿ ಒಂದು ಸೀನ್ ಆಯಿತು. ಏನು ಕಾರಿಗೆ ಸ್ಕೋಡಾ ಲೋಗೋ ತೆಗ್ದು ಹಳೆ ಬೆಂಚ್ ಸಿಂಬಲ್ ಲೋಗೋ ಹಾಕೋರು ಗೊತ್ತಾಗಲ್ಲ ಇದು ಸ್ಕೋಡಾ ಅಂತ. ಹಂಗಿದೆ ಈ ಕಾರ್ ಜಿ ವ್ಯಾಗನ್. ಫೋಟೋ ತಗೊಳ್ಳಿ ಅಂತಲೇ ಆಂಟಿ ಸ್ಲೋ ಮಾಡಿದ್ರು ಅನ್ಸುತ್ತೆ ಅಲ್ಲ. ಹಂಗೆ ಓಡಿಸ್ಕೊಂಡು ನೋಡು ಗೈಸ್ ಆಂಟಿ ನೋಡಿ. ಆಕ್ಚುಲಿ ಅವರು ಮೇ ಬಿ ಡಾಕ್ಟರ್ ಇಲ್ಲ ಲೆಕ್ಚರೇ ಆಗಿರ್ತಾರೆ. ಪಕ್ಕ ನೀಟಾಗಿ ಸ್ಯಾರಿ ಹಾಕೊಂಡು ಅದು ಎಮ್ ಜಿಲಿ ಸ್ಯಾರಿ ಹಾಕೊಂಡು ಗತ್ತಲ್ಲಿ ಹೋಗ್ಬಿಟ್ರು. ನಂಗೆ ಇಷ್ಟ ಆಯ್ತು. ಇದು 3 ಮರ್ಸಿಡೀಸ್ ಜಿ ವ್ಯಾಗನ್ ನೋಡಿದ್ದು ನಾವು ಇವತ್ತು. ಆ ಕಡೆ ರಾಂಗ್ ರೂಟ್ ಕಾರ್ ನೋಡ್ಕೊಂಡು ರಾಂಗ್ ರೂಟ್ ಬರ್ತೀವಿ ನಾವು. ಪಕ್ಕದಲ್ಲಿ ಹೋಯ್ತದೆ. ಇವಾಗ ನಾವು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ. ಅದೇ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ಅಂತ. ಫುಲ್ ಚರ್ಚ್ ಸ್ಟ್ರೀಟ್, ಚರ್ಚ್ ಬೀದಿ ಅಂತ. ಅಲ್ಲೇನೋ ಪಾವ್ ಬಜ್ಜಿ ಎಲ್ಲ ಇದೆ ನೋಡೋಣ. ಹಾಂ ಹಾಂ ಗೈಸ್ ಎಂಟರ್ಟೈನ್ಮೆಂಟ್ ಸ್ಟೋರ್ ಅಂತ ಏನು ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಕ್ಕೆ ನಿಮ್ಮಪ್ಪಿಲ್ವಾ? ಇದೇನೋ ವರ್ಕ್ ಆಗಲ್ಲ ಅಂದರೆ ಏನೂ ಇದಿಲ್ಲ, ಸೌಂಡ್ ಸುಮ್ಮನೆ MRPನೂ ಇಲ್ಲ ಇವಾಗ. 4K ಏನಿದೆ ಇದರಲ್ಲಿ? ಪ್ಲಾಸ್ಟಿಕ್ಕು ಏನೂ ಇಲ್ಲ. ಈವನ್ ಮ್ಯೂಸಿಕ್ ಆದ್ರೂ ಬರ್ಬೇಕು ತಾನೆ, ಬಟನ್ ಪ್ರೆಸ್ ಮಾಡಿ. ನಮ್ಮ ಮನೇಲೇ ಇದೆಯಲ್ಲ ಹಿಂಗಂದ್ರೆ ಬರುತ್ತಲ್ಲ, ಅದೇ ಚೆನ್ನಾಗಿ. ರೆಡ್ ಬುಲ್, ರಾಕ್ ಹಾಲ್ ಚೆನ್ನಾಗಿದೆ. ಬನ್ನಿ ಹೋಗೋಣ. ನಮ್ಮದು ಮದುವೆ ಫೋಟೋಶೂಟ್ ಮಾಡಿಸಿದ್ದು. ಇಲ್ಲಿಂದ ಹಿಮಾಲಯ ತೊಗೊಂಡ್ಬಂದು ಹಿಂಗೆ ಮುಗಿಸಿದೆ. ಎಷ್ಟಾಯಿತು ಟೈಮ್ ಡವ್ ಮಾಡ್ಕೊಂಡು ಫೋಟೋಶೂಟ್ ಮಾಡ್ತಿದ್ದು ನೆನಪಾಗ್ತದೆ. ಹಾಗೆ ಮುಂದೆ ಕ್ಯಾಮ್ರಾ ತೆಗಿಯೋ. ಓಯ್ ಬರೀ ನೋಡಿಲ್ಲ ನಿನಗೆ ಕಾರೆಲ್ಲ ಕರೆಕ್ಟಾಗಿ ಕಂಡುಬಿಡುತ್ತೆ. ಬೇರೆ ಫುಲ್ ಸ್ಮೈಲ್ ಮಾಡ್ತಾವ ಅಂಕಲ್. ಸಾರಿ, ಚರ್ಚ್ ಸ್ಟ್ರೀಟು ಫುಲ್ ಬರೀ ಜನ ತುಂಬನೇ ಇರ್ತಾರೆ. ಅಲ್ಲಿ ಫುಟ್ಪಾತ್ನಲ್ಲಿ ನಡೆಯೋಕ್ಕಾಗಲ್ಲ, ರೋಡಲ್ಲಿ ನಡಿಬೇಕಾಗುತ್ತೆ. ಗೈಸ್ ಇವಾಗ ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ. ಏನು ಇವಾಗ ಸ್ವಲ್ಪ ತಿನ್ಕೊಂಡು ಮತ್ತೆಲ್ಲರೂ ಎಲ್ಲಿ ಹೋಗ್ತೀವಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಇನ್ನು. ಹಾಂ, ಹೋಗ್ತಾ ಇರೋದು ವಾಯ್ಸ್ ಪ್ಲಾನ್ ರ್ಯಾಂಡಮ್ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಏನೂ ಗೊತ್ತಿಲ್ಲ. ಹೆಂಗೆ ಹೋಗ್ತೀವೋ ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಅಷ್ಟೇ. ಇವಾಗ ಹೊಟ್ಟೆ ಹಸಿದೆ ಅಂತ ಬಂದಿದ್ದೀವಿ. ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇದ್ದೀವಿ. ಒಂದು 3 ಅವರ್ಸಲ್ಲಿ ಬ್ಯಾಂಗ್ಳೂರು ಹೊರಗಿದ್ರು ಆಶ್ಚರ್ಯ. ಗೈಸ್ ಮೆಕ್ಡೊನಾಲ್ಡ್ಸಲ್ಲಿ ಒಂದು ಸೀನ್ ಆಯಿತು. ಏನು ಗೊತ್ತಾ? ಹೆಂಗಿತ್ತು ಮೆಕ್ಡೊನಾಲ್ಡ್ಸಲ್ಲಿ ಸೀನು? ಆ ವಿಡಿಯೋ ಹಾಕ್ತೀನಿ ನೋಡ್ರಿ. ಯಪ್ಪ ಸೈಲೆಂಟ್ ಸೈಲೆಂಟ್ ಆಯ್ತು. ಇಡೀ ಮೆಕ್ಡೊನಾಲ್ಡ್ಸು ಒಂದು ಸೆಕೆಂಡ್ ಅಲ್ಲ, ಒಂದು 3 ಸೆಕೆಂಡ್ಸ್ 4 ಸೆಕೆಂಡ್ಸ್ ಸೈಲೆಂಟ್. ಇಡೀ ಮೆಕ್ಡೊನಾಲ್ಡ್ಸು ಸೈಲೆಂಟ್ ಆಗಿತ್ತು. ಹಂಗೆ ನಮ್ಮ ಬಾವ ಮೀನ್ಸ್ ಖುಷಿ ಮಾಡಿರೋದಂಗೆ. ಖುಷಿಗೆ ಎಷ್ಟು ಮೀಟ್ರ್ ಇದೆ, ಇಡೀ ಮೆಕ್ಡೊನಾಲ್ಡ್ಸ್ನ 3 ಸೆಕೆಂಡ್ ಸೈಲೆಂಟ್ ಮಾಡಿದ್ದಾರೆ. ಅಷ್ಟು ಮೀಟ್ರ್ ಇದೆ ಖುಷಿಗೆ. ಉದಾಹರಣೆ ಅನ್ಕೊಂಡೆ
ಅದು ಹೆವಿ ಬರುತ್ತಂತ ಗೊತ್ತು ನನಗೆ. ಹೌದಾ? ಫುಲ್ ಓದ್ಸಲಿ ಫುಲ್ ಓದ್ಬಿಟ್ಟಿದೆ. ಎದ್ರು ಬಿಟ್ಟಿದ್ರು ಅಲ್ಲಿ ನಮ್ಮ ಆಫೀಸಲ್ಲಿ ಒಬ್ಳಿಲ್ಲ ಅವಳೆ ಅವಳ ಹೆಸರು ಮರ್ತೋಗಿದ್ದೆ. ಸ್ಟನ್ನಾಗಿ ಯಾವನ ನೀನು ಅಂತ ಬೈದ್ಬಿಟ್ಟಿದ್ದೆ ಜೋರಾಗಿ. ತೋರಿಸ್ತೀನಿ ತಡ್ರಿ ನಿಮಗೆ ನೋಡ್ರಿ ಹೆಂಗಿರುತ್ತೆ. चीटिंग 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 करता है तू. ಇದು ಮಾಡಿರ್ತೀನಿ, ಕ್ಲೀನಾಗಿ ಸೆಟ್ ಮಾಡ್ತೀನಿ, ಹಾಳು ಮಾಡ್ತಾರೆ ಯಾರು ಬಂದು. ಇದು ತುಂಬ ಮೀನ್ಸ್ ಏನದು ತುಂಬ ಹಳೇದ. ಅವಾಗಿಂದನೂ ಇಲ್ಲಿ ಇತ್ತಂತೆ ಸ್ಯಾಮ್ಸಂಗ್ ಶೋರೂಮು. ಇದು ಹೆಂಗಿದೆ ನೋಡ್ರಿ ಸ್ಯಾಮ್ಸಂಗ್ ಶೋರೂಮ್ ಅಂತಿದೆ. ಸ್ಯಾಮ್ಸಂಗ್ ಶೋರೂಮ್ ಬ್ರ್ಯಾಂಡ್ ಅಂದರೆ ಗೊತ್ತಾಗುತ್ತೆ, ಅದಕ್ಕೆ ಬೇಕೇ ಬೇಕು. ಸ್ಯಾಮ್ಸಂಗ್ ಶೋರೂಮು ಒಳಗಿಂದ ಹೆಂಗಿದೆ, ಹೊರಗಿಂದ ನೋಡಿದ್ರಲ್ಲ ಹೆಂಗಿತ್ತು ಅಂತ. From dusk till dawn, tell me if you want it for one, my girl. Got it going on. I'm liking what I'm seeing, and I don't wanna be alone. You got me in the daze, the illusion makes me sweat. Go back and forth and round and round and up and down your way. ಯಾವುದೋ ಆಡಿಟೋರಿಯಂ ಇದ್ದಂಗಿದೆ, ಬಟ್ ಇದು ಸ್ಯಾಮ್ಸಂಗ್ ಶೋರೂಮ್. ಟ್ಯಾಬ್ ಎಲ್ಲ ನೋಡಿ ತುಂಬ ಇದೆ. ನೀನು ಯಾವುದೋ ಮ್ಯಾಕ್ ತೊಗೊಂಡಂತ? ಹಾಂ, ನಾನು ಮುಂಚೆನೇ ಮ್ಯಾಕ್ ತೊಗೊಂಡಿದ್ದೆ. 1,20,000 ಮ್ಯಾಕ್ ತೊಗೊಂಡೇ ಇದು ತೊಗೊಂಡಿದ್ದೀವಿ, ಇಲ್ಲಾಂದರೆ ನಾನು ಸ್ಯಾಮ್ಸಂಗ್ ಎದ್ಗರ್ಗೆ ಹೋಗ್ತದೆ. ಲೈಟ್ ವೆಯ್ಟ್ ಇದೆ, ಬಟ್ ಪ್ರೀಮಿಯಂ ಟೆಕ್ಸ್ಚರ್ ಇಲ್ಲ. ಹೌದು. ಆ ಕಡೆ ನೋಡಿ, ಇದೇ ಮಜಾ, ಅದು ಇದೇ ಮಜಾ. ಆ ಸ್ಮೂತ್ನೆಸ್ಸು, ಆ ಡಿಸ್ಪ್ಲೇಲಿರೋ ಇದು ಕ್ವಾಲಿಟಿ ಅನ್ಸಲ್ಲ. I just got this button on. Yeah, now you can just see also here. Oh, Yeah. crazy. Let me just show you. Let me just make a picture of you with the light one. Now it's like ನಾವು ಆರಾಮಾಗಿ ಬ್ಲಾಗಿಂಗ್ ಮಾಡ್ಬೋದು ಆ ಥರ. Yeah, they come mirror selfie kind of. Yeah. ಕ್ರೇಜಿ ಕ್ರೇಜಿ ಕ್ರೇಜಿ. Mad. ಹೇ ಬೇಗ ಈ ಕಡೆ. ಸ್ಯಾಮ್ಸಂಗ್ ಬಂದು ಗೇಮ್ ಆಡ್ತೀವಿ. ಹಾಂ, ಸೀಟೇ ಪುಷ್ ಮಾಡ್ತಾ ಇದೆ ನನ್ನ ಹಿಡ್ಕೊಂಡು ನೀಟಾಗಿ ಕುತ್ಕೊಂಡು ಆ ಥರ ಫೀಲ್ ಆಗ್ತಿದೆ. ಪ್ಲೇ ಮಾಡಿರಿ ಗೇಮ್ ಅಲ್ಲಿ. ಇದಲ್ವಾ? ರೈಟ್ ಲೆಫ್ಟಿಗೆ ಯೂಸ್ ಮಾಡಿ, ಡಬ್ಲ್ಯೂ ಹಿಡ್ಕೊಂಡೇ ಇದೆ. ಹೌದಾ? ಸ್ಪೇಸ್ ಡಬ್ಲ್ಯೂ ಸ್ಪೇಸ್. ರೈಟ್ ಸ್ಪೇಸ್ ಬಿಡಿ, ಅವಾಗ ಸ್ಪೇಸ್ ಬಿಡಬೇಡಿ. ನಾನೇ ಸ್ಪೇಸ್ ಟರ್ನ್ ಮಾಡೋ ಟೈಮ್ಗೆ ಸ್ಪೇಸ್ ಬಿಡಿ, ಇಲ್ಲಾಂದ್ರೆ ಸ್ಪೀಡ್ ಹೋಗುತ್ತೆ. ನೌ ಶಾಪ್ ನೈ ಫಸ್ಟ್ ಕ್ರ್ಯಾಕ್ ಗೈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಿದೆ ನೋಡಿ ಸ್ಯಾಮ್ಸಂಗಿಂದು. ಗೈಸ್ ಮಜರಾಟಿ ಯಾವ್ದು ಮಸರಾಟಿ ನಂಗೆ ಕೇಳೇ ಇಲ್ಲ. ಗೊತ್ತಿಲ್ಲ ನಿಮಗೆ ಇದು? ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹ್ಞೂ ಗೊತ್ತಿಲ್ಲ ನಿಮಗೆ ಮಜರಾಟಿ? ಇಲ್ಲ, ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ತ್ರಿಶೂಲ ಸಿಂಬಲ್ ಅಂತ ಎಷ್ಟೊಂದು ಇದಾಗಿದೆ. ಓಕೆ. ಎಲ್ಲಿ ಎಷ್ಟೊಂದು reels ಅಲ್ಲಿ ಶಿವನ್ ಗಾಡಿ ಅಂತ. ಇದು ಇವರು ಡೀಟೇಲಿಂಗ್ ಅನ್ಸುತ್ತೆ ಇದು. ಏಯ್ ಡೀಟೇಲಿಂಗ್ ತಾನೇ ಇದು. ಇಲ್ಲ ನೋಡ್ರಿ,
ಗೈಸ್ ಇವಾಗ ಸ್ಟಾರ್ಟ್ ಆಗಿ ಇವಾಗ ಒಂದೊಂದೇ ಕಾರ್ ಕಣ್ಣಿಗೆ ಕಾಣ್ತಾ ಇದೆ. ಈಗ ಆ್ಯಕ್ಚುಲಿ ಬರ್ತಾರೆ. ಹಾಂ ಇವಾಗ ಇಲ್ಲಿ ಮಜಾರಾಟಿ ಶೋರೂಮ್ ನೋಡ್ರಿ. ಆ್ಯಕ್ಚುಲಿ ಸಂಡೇಸ್ ಕ್ಲೋಸ್ ಅಲ್ಲ, ಅದಕ್ಕೆ. ಅವರ ಎಷ್ಟು ಮನೆ ಸೇರ್ತಾವನಿಗೆ ನಾಚಿಕೆ ಹೋಗ್ಬಿಟ್ಟಿರ್ತಾವನಿಗೆ. ಅಲ್ಲ ಎಲ್ಲರೂ ಇಲ್ಲಿ ಫೋಟೋ ತಗೊಂಡಿದ್ರು, ಯಾರೋ ಫಾಸ್ಟ್ ಹೊಡ್ಕೊಂಬಂತಾರೆ ಬೈಕ್ನ, ಎಲ್ಲ ಓಡೋಗಿ ಮತ್ತೆ ಅವ್ನು ಹೆಂಗೆ ನಾಚಿಕೆ ಇರ್ಬೇಕು ಕೇಳು. ಅವ್ನ ಮುಖ ನೋಡ್ತೀನಿ, ನಾನು ನೋಡಿದೆ ಮುಖನ. ಅವ್ನು ಅನ್ಕೊಂಡ ನನ್ನ ಮಕ್ಕಳು ಅವಾಗ್ಲಿಂದ ನಿಲ್ಸ್ಕೊಂಡಿದ್ದೀನಿ ಇಲ್ಲಿ, ಹ್ಞೂ ಅವ್ನು ಯಾರಿಗೂ ಓಡೋಗ್ತಾರೆ ಅಂತ. ಓಣ ಗೈಸ್ ನೋಡಿ, ನಮ್ಮ ಅಕ್ಕ ಏನು ಮಾಡಿಸ್ಕೊಂಬಂದು ಅಂತ ಕೇಳ್ತೀನಿ. ಟಿಂಕ್ರಿಂಗ್ ಮಾಡಿಸಿಲ್ಲ ಅಂತ, ಟಿಂಕ್ರಿಂಗ್ ಟೈಮ್ ಆಗುತ್ತಂತೆ. ಏನು ಮಾಡಿಸ್ಕೊಂಬಂದಿ ನೀನು? ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡಿಸಿದ? ಮುಖಕ್ಕೆ ಏನು ಮಾಡಿಸಿದೆ? ಹೇರ್ ಹೆಂಗ್ ಕಾಣ್ತಾ ಇದೆ? ಏರ್ ಚೆನ್ನಾಗಿದೆ. ಅವ್ನು ನೋಡ್ತಾವನೆ. ಇಲ್ಲ ಕಣ, ಫೇಶಿಯಲ್ ಮಾಡಿಸಿದೆ. ನೋಡಿ ಟಿಂಕ್ರಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿರ. ವೆಹಿಕಲ್ಸ್ ಬರ್ತಿದೆ. ಡೋರ್ ಏನಿದು? ಈಗ ಎಷ್ಟಿಟ್ಟು ಬಂದೆ? 4,000. ನೋಡ್ರಪ್ಪ, 4,000. 4. ನಾವೆಷ್ಟು ಖರ್ಚು ಮಾಡಿದ್ವಿ? ಏನು ಬರ್ಗರ್ ತಿಂದಿದ್ದು? ಬರ್ಗರ್ ತಿನ್ನಕ್ ಬಿಟ್ರೆ ಇನ್ನೇನಕ್ಕೂ ಖರ್ಚು ಮಾಡಿಲ್ಲ. ಎಷ್ಟು ಕಡೆ ನಿಂತ್ವಿ, ಆದ್ರೂ ₹1 ಏನೋ ತಗೊಂಡಿಲ್ಲ ನಾವು. ₹1. ಕಿರೀಟಿನಿಗೆ 4,000 ಆಯ್ತಾ? ಹಾಂ ಹೇಳು. ಆಮೇಲೆ ಸಿಕ್ಕಾಕೊಂಡ್ರು. ಕಿರೀಟಿನ್ಗೆ 4,000 ಆಗಿರೋದು. ನಾನು ಇಷ್ಟು ನೋಡ್ತೀಯ, ಯಾಕೆ ಸುಳ್ಳು ಹೇಳೋದು? ಹೇಳು ಕಿರೀಟಿನಿಗೆ 4,000. ಕಿರೀಟಿನಿಗೆ 4,000 ರೂಪಾಯಿ. ಆಸ್ ಯೂಶುವಲ್ ನಿನಗೂ ಗೊತ್ತು. ಹಾಂ ಆಮೇಲೆ ಫೇಶಿಯಲ್ ಮಾಡ್ಸೋಣ ಅಂತ ಆಸೆ ಆಗ್ಬಿಡ್ತು. ಹಾಕ್ಸ್ಕೊಂಡು ಮೇಲ್ಗಡೆ ಹೋದ್ನಾ, ಪ್ರತಿ ಒಂಚೂರು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು. ಮುಂದೆ ಅದಕ್ಕೆಷ್ಟು? ಮುಂದೆ ಯೋಚನೆ ಮಾಡಿದೆ. ಮುಂದಕ್ಕೆ ನೀನು ನೋಡ್ಕೊಂಡು ಓಡಿಸು. ಅಲ್ಲೆಲ್ಲಿ ನನ್ನ ನೋಡಿಲ್ಲ, ಅಲ್ಲಿ ರೋಡೇ ಇಲ್ಲ ಅಲ್ಲಿ. ಹಿಂಗಪ್ಪ ಈಗಲೇ ಖರ್ಚು ಮಾಡಿದ್ರೆ ಮುಂದೆ ಹೆಂಗಪ್ಪ ಅಂತ ಯಾವಾಗೂನು ಇವತ್ತು ಹಿಂಗೆಲ್ಲ ಹೇಳ್ತವನೆ ಬಿಲ್ಡಪ್. ಹುಡುಗಿರು ಹಂಗಲ್ಲ. ಯಪ್ಪ ನಂಬೇಡ್ರಿ, ಇದು ಯಾವ್ದು ಅಲ್ಲ. ಅಪ್ಪ ಬ್ಲಾಗಿಗೋಸ್ಕರ ಗೈಸ್ ಇದು ಅವ್ನು ಹೇಳೋದು ಇದೆಲ್ಲ. ಇರೋ ಜೀವನನ ಎಂಜಾಯ್ ಮಾಡ್ಬೇಕು, ಲಿಮಿಟ್ ಆಗಿ ಎಂಜಾಯ್ ಮಾಡ್ಬೇಕು ಅಷ್ಟೇ. ಅಷ್ಟೇ ಜೀವನ ಅಂದ್ರೆ. ಲಿಮಿಟ್ ಆಗಿ ಎಂಜಾಯ್ ಮಾಡ್ಬೇಕಲ್ಲ ಅಕ್ಕ. ಲಿಮಿಟ್ ದುಡ್ಡು ಖರ್ಚು ಮಾಡಿದ್ರೆ ಲಿಮಿಟ್ ಆಗಿ ಎಂಜಾಯ್ ಮಾಡ್ತೀನಿ. ಚೂರು ಮುಂದಕ್ಕೆ ಹೋದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಇವಾಗ ನಾನು ಸಫಿಷಿಯೆಂಟ್ ಆಗಿ ಬಂದಿದ್ದೀನಿ, ಬಾಯ್ ಮುಚ್ಚ ಕೂತ್ಕೊಂಡ್ರೆ. ನಾನು 3 ವರ್ಷದಿಂದ ಅನ್ಕೊಂತ ಇದ್ದೆ. ಸ್ವಲ್ಪ ತಿರುಗಿ ಹೇಳು ಸ್ವಲ್ಪ. ಇಷ್ಟು ಲಾಸ್ಟ್ ಇಯರ್ ಮದುವೆ ಅಷ್ಟೊತ್ತಿಗೆ ಆಲ್ರೆಡಿ ನಂದು. ಇದು ಯಾವ್ದು ಮಾಡಿಸಿದ್ ನೀನೀಗ? ಯಾಕೆ ಕೆಲ್ತಿಲ್ಲ? ಎಷ್ಟು ತಿಂಗಳದು? 1 ಇಯರ್ದು. ಸುಳ್ಳು ಹೇಳ್ಬೇಡ. ಅಲ್ಲಿ ಕೊಟ್ಟು ಬಂದಿದ್ದು 3 ತಿಂಗಳಿಗೆ ನಾವು ಇದು ಮಾಡಿಸಿರೋದು. 3 ತಿಂಗಳಿಗೆ ಅಲ್ಲ ಖುಷಿ, ಅಲ್ಲಿದೆ. ಅದಕ್ಕೆ ತಗೊಂಡ್ಬಂದಿದ್ದು ನಾನು ಶಾಂಪೂ ಕಂಡೀಷ್ನರ್ ಎಲ್ಲ. ಅದನ್ನ ಹಾಕಿದ್ರೆ ನೀಟಾಗಿ ಮೇಂಟೈನ್ ಅಂತ. ನಾನು ವಸ್ತು ಮಾಡಿಸ್ತಿದ್ದೀನಿ ಅಂತ ನೀನು ಹೇಳ್ತಾ ಇದೀವ. ನಾನು ಲಾಸ್ಟ್ಗೆಲ್ಲ ಮಾಡಿಸ್ತಿರ್ಲಿಲ್ವಾ? ಅವಾಗ ಏನೂ ಅಂತಿರ್ಲಿಲ್ಲ. ಅದೇ ಗಾಯ್ಸ್ ಮದುವೆ ನಾನು ಏನು ಅಂತಿರ್ಲಿಲ್ಲ ಅಂದ್ರೆ ಇದೇ ತಲೆ ಅದೇ ಮತ್ತೆ ಹೇಳ್ತಾ ಇರೋದು. ಹುಡುಗರು ಥಿಂಕ್ ಮಾಡ್ತಾರೆ ಫ್ಯೂಚರ್ ಬಗ್ಗೆ. ಹಂಗಾರೆ
ಮೊನ್ನೆ ಡ್ರೈವ್ ಹೋಗಿದ್ದು, ಲಾಂಗ್ ಡ್ರೈವ್, ನೈಟ್ ಡ್ರೈವ್ ಎಲ್ಲ ಅಲ್ಲಿ ಏನ್ ಖರ್ಚು ಮಾಡಿದ್ವಿ, ಖುಷಿ ಪಟ್ವಿ. ಅವಾಗ ಖರ್ಚಿಲ್ಲ ಅಂದ್ರೂ ಮನ್ಸಿಗೆ ಖುಷಿ ಸಿಕ್ತು. ನನಗೆ ಇದ್ರಾಗ ಖುಷಿ ಸಿಕ್ತು. ವಾವ್ ಗುರು, ಏನು ಇದು ಖುಷಿನೋ ಖುಷಿ ನನಗೆ. ಮೊನ್ನೆ ಹೋಗಿರೋದಕ್ಕಿಂತ ಇವತ್ತೇ ಖುಷಿ ಆಗಿದ್ದು. ಎಲ್ಲ ನೋಡ್ತೀನಿ ನೋಡು ಹೆಂಗಿದೆ. ಚೆನ್ನಾಗಿದೆಯಾ ಇಲ್ವಾ ಹೇಳು, ಹ್ಞೂ ಅಂತ ಹೇಳು. ಯಾರು ದೆವ್ವ ಇದು? ಯಾರಲ್ಲ ಅವಳು ಹುಡುಗಿ ದೇವ್ ತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಏನ್ ಮಗ ಏನ್ ಮಾಡ್ಕೊಂಡ್ ಬಂದಿದ್ಯಾ, ಮಿಂಚ್ತಿದ್ಯಲ್ಲ. ಏನು ಹಚ್ಕೊಂಡಿಲ್ಲ ನಾನು. ಅದ್ ಹಂಗೆ ಇರ್ಲಿ, ಮುಖನೂ ನಾನು ಒರಿಜಿನಲ್ ಫೇಸ್ ತೋರ್ಸಲ್ಲ. ಒರಿಜಿನಲ್ ಅಲ್ಲ, ಒರಿಜಿನಲ್ ಅಲ್ಲ ಕಣೋ, ಅದ್ ಹಂಗೆ ಇರುತ್ತೆ ಅದು. ತೋರಿಸ್ತೀನಿ ಚೆನ್ನಾಗಿದೆ. ಹೆಂಗಿದೆ? ಸೂಪರ್. ಯಮ 350. ಸೈಲೆನ್ಸರ್ ನೋಡೋದು ಹಿಂದೆ ತೆಗಿ. ಸೈಲೆನ್ಸ್ ಹಿಂಗೆ ಮುಂದೆ ತೆಗಿ. ಇದು ಕೂಡ ಚಲೋ ಏನಲ್ಲ 3, 2, 1 CD100 ಹಳೇದು. ಅದೇ ಅದೇ. ಇಲ್ಲ RX 350cc ಇದು. 350 ಎಲ್ಲಿದೆ? ಇಲ್ಲಿ ನೋಡಿಲಿ, ಮುಂದೆ ಡಿಸ್ಪ್ಲೇ ಇದೆ. ಓಹೋ, ಯಾಕೋ ನನಗೆ ಟಾರ್ಕ್ 350 ಅಂತ ಬರುತ್ತೆ ಯಮಾದ, ಅದಂತ ಅನಿಸ್ತಾ ಇದೆ. ಮೋಸ್ಟ್ ಪ್ರಾಬ್ಲಿ ಅದ್ರದ್ದು. ಇಲ್ಲ ಬಾ ನೋಡ, ಮುಂದೆ ಇನ್ನೊಂದು ಇರ್ಬೇಕು ಬಾ ನೋಡ. ಎಷ್ಟು ಗಾಡಿ ಇದೆಯೋ ಅವರು. ಕಳ್ಳನ್ ತರ ಸುಮ್ ನೋಡೋದು. ಇಲ್ಲಿ ನೋಡಿದ್ವಿ ಇಷ್ಟು ಓಲ್ಡ್ ಬೈಕ್ಗಳು. ಎಲ್ಲ ಓಲ್ಡ್. ನೋಡಿ ಗೈಸ್, ನಂದು ಫುಲ್ ತೋರ್ಸು ಹಿಂದೆ. ಗೈಸ್ ನಮ್ಮ ಅಕ್ಕ ಕೆರಿಟಿನ್ ಮಾಡ್ಸ್ಯಾರಂತೆ. ಏನು ಆಗಲ್ಲ. ಹೇರ್ ಕಟ್ಟು ಆಯ್ತಾ? ಏರ್ ಕಟ್ ಅದಕ್ಕೇನೆ, ಅದೇ ಏರ್ ಕಟ್ ಇಲ್ಲಿ ಚೆನ್ನಾಗಿ ಮಾಡೋದು. ಬರೇ ಬಾ ಮುಂದೆ ಹೋಗಿದ್ದಾರೆ. ಬಾರ ಕೇಳಿದೆ ಇಲ್ಲಿಗೆ ಇದ್ದಾಳೆ ಅಂತ ಒಳಗೆ ಕುತ್ಕೊಂಡಿದೀವಿ ನಾವು. ಗೈಸ್ ನಾನು ನಮ್ಮ ಅಕ್ಕ ಬಂದರು ಒಳಗೆ ಅಂತ ಬಂದು ಒಳಗೆ ಕೂತೀವಿ ನೋಡಿ. ಅಯ್ಯೋ ನಮ್ಮ ಅಕ್ಕ ಬಂದಿದ್ದಾರೆ ಅಂತ ನಾವು ಅಂಗಡಿ ಕೂತಿದ್ದೀವಿ. ಪ್ರತಿ ನಾವೇ ಕರೆಸ್ಕೊಂಡು ಬರೋ ಶಾಪಿಂಗ್ ಈ ಮಾಡ್ಸೋದು. ಅಂಗಡಿ ಒಳಗೆ ಬಂದಿದ್ಯಾ? ನಾನು ಹೋಗಿ ಆ ಕಡೆ ಶಾಪು ಇಲ್ಲ ನೋಡುವ, ಇಲ್ಲಿ ಶಾಪಿಗೆ ಹೋಗಿಲ್ಲ. ಕರ್ಸ್ಬಿಟ್ಟು ಶಾಪ್ ಮಾಡಿಸ್ದಂಗಾಯ್ತು. ಗೈಸ್ ನಮ್ಮ ಅಕ್ಕ ಇಲ್ಲಿ ಬರೋಣ ಅಂದರು ಈ ಅಂಗಡಿಗೆ. ಅದಕ್ಕೆ ಆಯಿತು ಅಂತ ನಾವು ಬಂದು ಕೂತಿದ್ದೀವಿ. ಅವರೆಲ್ಲ ಬೇರೆ ಕಡೆ ಮುಂದಕ್ಕೆ ಹೋಗಿದ್ದಾರೆ ನೋಡ್ರಿ ಇವಾಗ. ಇವಾಗ ನಮ್ಮ ಬಾವ ನಮ್ಮ ಅಕ್ಕನ ಕರೆಸಿ ಅವರೇ ಶಾಪಿಂಗ್ ಮಾಡಿಸ್ದಂಗೆ ಆಯ್ತು. ಗೈಸ್ ಫುಲ್ ಡಿಹೈಡ್ರೇಟ್ ಆಗಿತ್ತು, ಅದಕ್ಕೆ ನೋಡಿದ್ವಿ ಕುಡಿತಾ ಇದ್ದೆ. ಇವಾಗ ಇದು ಮಾಡೋದು ಎಲ್ಲಿದೆ? ಅಲ್ಲೇ ಮೂರು ಮಸಾಲ ಇವಾಗ ಸ್ವಲ್ಪ ಏನೋ ಚಾಟ್ಸ್ ತಿನ್ನೋಣ ಅಂತ ತಿಂತಾ ಇದೀವಿ ಅಷ್ಟೇ. ಗೈಸ್ ಅವ್ರ ಗಾಡಿ 50% ಫೈನ್ ಇದ್ದರೆ ಕಟ್ ಬರೋಕ್ಕೆ ಅಂತ ಹೋಗ್ತಾರೆ. ಇಂಥ ಆನೆಸ್ಟಿ ಪರ್ಸನ್ಸ್ ಯಾರು ಇರ್ತಾರೆ ಹೇಳ್ರಿ? ಇವರಿಬ್ಬರು ಇದ್ದಾರೆ. ಓಕೆ ಫೈನ್ ಕಟ್ವರೆಗೆ ಹೋಗ್ತಿದ್ದಾರೆ, ಯಾವ್ದಾರು ಇದೆಯಾ ಅಂತ ಕೇಳ್ಕೊಂಬರಕ್ಕೆ. ನಾನು ಹೋಗ್ಬೇಕು. ನಿಮಗೆ ಹೇಳಿಲ್ಲ ನೀವು? ಬ್ರೋ ನೀವು ಏನಕ್ಕೆ ನಿಲ್ಸಿದ್ದೇನೆ? ಗಾಡಿ ನಿಲ್ಸಿದ್ದೇನೆ. ಕಾಫಿ ಕುಡಿಯೋಕ್ಕೆ ಅದೇ ಕಾಫಿನೇ ಕೊಡ್ದಿಲ್ಲ. ಜ್ಯೂಸ್ ಕುಡಿತೀಯಾ? ಗೈಸ್ ಇವಾಗ ಜಸ್ಟ್ ಎಲ್ಲರೂ ಮನೆಗೆ ಬಂದ್ವಿ ಫುಲ್ಲು ತಿರುಗಾಡ್ಕೊಂಡು. ಗೈಸ್ ಇವಾಗ ಜಸ್ಟ್ ಎಲ್ಲ ಮನೆಗೆ ಬಂದ್ವಿ. ಚಂದನೆಲ್ಲ ಓಡ್ತಿದ್ದಾನೆ, ನಾಳೆ ಸಿಗ್ತೀನಿ ಅಂತಂದು ಅಕ್ಕನು ಎಲ್ಲ ಇದೀವಿಲ್ಲ. ಅವ್ರು ಹೋಗ್ತಾರೆ ಅನ್ಸುತ್ತೆ ಬಾವ ಈಗ. ಅಕ್ಕ ಒಬ್ಬಳೇ ಆಗ್ತಾಳೆ. See you tomorrow. Bye.